ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಒತ್ತು ಶಾವಿಗೆ ಅಂತ ಹೇಳ್ತಾರೆ, ಇಲ್ಲ ಇಡಿಯಪ್ಪಂ ಅಂತ ಸಹ ಹೇಳ್ತಾರೆ. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಮೊದಲಿಗೆ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದೇ ಸಲಕ್ಕೆ 1 ಕಪ್ ನೀರನ್ನು ನೀವು ಹಾಕೊಳ್ಳೋಕೆ ಹೋಗಬೇಡಿ, ಇದು ಅಷ್ಟು ಬೇಕಾಗಲ್ಲ ನೀರು. ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ 3/4 ಕಪ್ ನೀರನ್ನು ಯೂಸ್ ಮಾಡಿದ್ದೇನೆ. ನೋಡಿ, ಈ ಥರ ಬೈಂಡಿಂಗಲ್ಲಿ ಬಂದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ನೀರು ಹಾಕೋಕ್ಕೆಲ್ಲ ಹೋಗಬೇಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಫ್ಟ್ ಹಿಟ್ಟಾಗಿ ಬರುತ್ತೆ. ಇದಕ್ಕೆ ನೀವಿಲ್ಲಿ 1-2 ಚಮಚ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದಬಿಟ್ಟು ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡಬೇಕು. ಇವಾಗ ಇದು 10 ನಿಮಿಷ ಆಗಿದೆ. ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ಲ, ಅದನ್ನು ತಗೊಳ್ತಾ ಇದ್ದೇನೆ ಅಚ್ಚು. ಅದಕ್ಕೆ ಸೇವ್ ಮಾಡೋ ಪ್ಲೇಟನ್ನು ಹಾಕ್ಕೊಂಡಿದ್ದೇನೆ. ನಾನು ಸ್ವಲ್ಪ ಹಿಟ್ಟನ್ನು ಸಿಲಿಂಡರ್ ಶೇಪನ್ನು ಕೊಟ್ಟು ಅದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ, ಅಲ್ಲಿ ಏನು ಗಾಳಿ ಇಲ್ಲದೆ ಇರೋ ಥರ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಶಾವಿಗೆಗಳನ್ನು ಮಾಡ್ತಿರೋದ್ರಿಂದ ನಾನಿಲ್ಲಿ ಇಡ್ಲಿ ಪ್ಲೇಟನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೇನೆ. ಇವಾಗ ಹಿಟ್ಟನ್ನು ಈ ಥರ ಬಿಡಬೇಕು. ಇಲ್ಲಿ ಎಲ್ಲ ಹಿಟ್ಟು ಬಿಟ್ಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾವು 10 ನಿಮಿಷ ಸ್ಟೀಮ್ ಮಾಡಬೇಕು. ಇದನ್ನು ನಾನು ಸ್ಟೀಮ್ ಮಾಡೋಕ್ಕೆ ಇಡ್ಲಿ ಪಾತ್ರೆಯಲ್ಲೇ ಇಡ್ತಾ ಇದ್ದೇನೆ. ನೀರು ಬಿಸಿಯಾಗಿದೆ. ನಾನಿಲ್ಲಿ ಇಡ್ಲಿ ಪಾತ್ರೆ ಸ್ಟೀಮ್ಗೆ ಇಟ್ಟಿದ್ದೇನೆ. ಇದನ್ನು 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. 10 ನಿಮಿಷ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ತಿನ್ನೋದಕ್ಕೆ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಹ ನೀವು ಇದನ್ನು ಮಾಡಿಕೊಡ್ಬೋದು. ಲಂಚ್ ಬಾಕ್ಸಿಗೆ ಸಹ ಹಾಕಿ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.